ನಮ್ಮ ಕಾಲೇಜ್ನಲ್ಲಿ 3 ದಿವಸದಿಂದ ಗಣಪತಿ ಸಂಭ್ರಮವೋ ಸಂಭ್ರಮ. ಇವತ್ತು ಆ ಸಂಭ್ರಮಕ್ಕೆ ತೆರೆ ಎರೆಯೋ ಟೈಮ್ ಬಂದಿತ್ತು. ಅದೇ ರೀತಿ ನಮ್ಮ ಮಕ್ಕಳೆಲ್ಲ ಸೇರಿ ಇವತ್ತು ಆ ಗಣಪತಿ ಬಿಡೋಕ್ಕಿಂತ ಮುಂಚೆ ಹಲವಾರು ಕಾರ್ಯಕ್ರಮಗಳನ್ನ ಇಟ್ಕೊಂಡು, ಗೇಮ್ ಇಟ್ಕೊಂಡು ಅದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಡ್ತಿದ್ರು. ಅದೇ ರೀತಿ ನಮ್ಮ ಕಾಲೇಜ್ನ ಎಲ್ಲ ಸ್ಟೂಡೆಂಟ್ಗಳು ಕೂಡ ಕಾಲೇಜ್ನ ಕ್ಯಾಂಪಸ್ನಲ್ಲಿ ಆರಾಮಾಗಿ ಕೂತ್ಕೊಂಡು ಆ ಪ್ರೋಗ್ರಾಮ್ಗಳನ್ನ ನೋಡಲಿಕ್ಕೆ, ಎಂಜಾಯ್ ಮಾಡಲಿಕ್ಕೆ ರೆಡಿಯಾಗಿದ್ದರು. ಸೊ ಭಾಳಷ್ಟು ಜನ ಇವತ್ತು ಕಾಲೇಜ್ನಲ್ಲಿ ಒಂದಷ್ಟು ಅದ್ಭುತಗಳನ್ನ ನೋಡಿದ್ದಾರೆ, ಎಂಜಾಯ್ನೂ ಕೂಡ ಮಾಡಿದ್ದಾರೆ. ಸೊ ಅದೇ ರೀತಿ ನಮ್ಮ ಸ್ಟೂಡೆಂಟ್ಗೆ ಇವತ್ತು ಫಿಕ್ಸ್ ಆಗಿದ್ದಂಥ ಹಲವಾರು ಗೇಮ್ಗಳನ್ನ ಬಾಯ್ಸ್ಗೆ ಮತ್ತು ಗರ್ಲ್ಸ್ಗೆ ಆಡಿಸಿದ್ರು. ಅದರಲ್ಲಂತೂ ಈ ಬಾಟ್ಲಿ ಗೇಮ್ ಆ್ಯಂಡ್ ಪೆನ್ ಗೇಮ್ ಇದೆಯಲ್ಲ, ಅದ್ಭುತವಾಗಿ ಬಂತು. ಸ್ಟೂಡೆಂಟ್ಸ್ಗಳ ಫಜೀತಿ, ಅಲ್ಲಿದ್ದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಾಮಿಡಿ, ತುಂಬ ಅದ್ಭುತವಾಗಿ ಕಾರ್ಯಕ್ರಮವನ್ನು ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ಗಳು ಮಾಡಿದರು. ಈ ಗೇಮ್ಗಳನ್ನ ಪ್ಲ್ಯಾನ್ ಮಾಡಬೇಕು, ಇದೇ ರೀತಿ ಆಡಿಸ್ಬೇಕು ಅಂತ ಒಂದು ವಾರದಿಂದಲೂ ಕೂಡ ನಮ್ಮ ಸ್ಟೂಡೆಂಟ್ಸ್ಗಳು ತುಂಬ ಪ್ಲ್ಯಾನ್ನ ಮಾಡಿ ಇದನ್ನು ಮಾಡಿದರು. ಅದೇ ರೀತಿ ಔಟ್ಪುಟ್ಟು ಕೂಡ ಅದೇ ರೀತಿ ತುಂಬ ಚೆನ್ನಾಗಿ ಬಂತು, ಕಾಮಿಡಿಯಾಗಿ ಕೂಡ ಇತ್ತು. ಎಲ್ಲ ಕೂಡ ಎಂಜಾಯ್ನ ಮಾಡಿದರು ಈ ಪ್ರೋಗ್ರಾಮ್ನ. ಸೊ ಅದರಲ್ಲಂತೂ ನೆಕ್ಸ್ಟ್ ಹೆಣ್ಮಕ್ಳಿಗೋಸ್ಕರ ಮತ್ತು ಗಂಡು ಮಕ್ಕಳಿಗೋಸ್ಕರ ಒಂದೆರಡು ಟೀಮ್ ಮಾಡಿ ನೀರನ್ನ ಯೂಸ್ ಮಾಡಿಕೊಂಡು ಖಾಲಿ ಇರುವಂಥ ಲೋಟದಲ್ಲಿ ತೂತನ ಮಾಡಿ ಅದ್ರ ಮುಖಾಂತರ ಬಕೆಟ್ ತುಂಬಿಸ್ಕೊಂಡು ಆ ಗೇಮ್ ಆಡುವಂಥದ್ದಂತೂ ತುಂಬ ಅದ್ಭುತವಾಗಿತ್ತು. ಎಂಜಾಯ್ ಮಾಡಿಕೊಂಡು ತುಂಬ ಯಾವಾಗಲೂ ಓದು ಅಂತ ಅನ್ನುವಂಥ ಟೈಮಲ್ಲಿ ಎಂಜಾಯ್ ಮಾಡಿಕೊಂಡು ಅದಾದಮೇಲೆ ಮಧ್ಯಾಹ್ನ ಜೊತೆಗೆ ಗಣಪತಿಗೆ ನೈವೇದ್ಯವನ್ನು ಅರ್ಪಿಸಿ ಪುರೋಹಿತರು ಬಂದಿದ್ದರು. ಪುರೋಹಿತರು ಗಣಪತಿಗೆ ಎಲ್ಲ ರೀತಿಯಾದಂಥ ಅನುಷ್ಠಾನ ಮತ್ತು ಎಲ್ಲವನ್ನು ಕೂಡ ಪೂಜಾ ವಿಧಾನಗಳನ್ನು ಮುಗಿಸಿ ಮಂಗಳಾರತಿನೂ ಕೂಡ ಮಾಡಿ ಪ್ರಸಾದವನ್ನು ಕೂಡ ನಮಗೆ ಕೊಟ್ಟರು. ಅದಾದಮೇಲೆ ಬಂದಿದ್ದೆ ಡಿ ಜೆ ಅಂದರೆ ಕೇಳಬೇಕಾ, ಬಟ್ ಡಿ ಜೆ ಅಲ್ಲ, ಸ್ಮಾಲ್ ಕರೆಕ್ಷನ್. ಡಿ ಜೆನ ಕರ್ನಾಟಕ ಸರ್ಕಾರ ನಿಷೇಧ ಮಾಡಿದ್ದಾರೆ ಗಣಪತಿ ಬಿಡೋ ಟೈಮಲ್ಲಿ. ಸೊ ಹಾಗಾಗಿ ಬ್ಯಾಂಡ್ ಸೆಟ್ ನಮ್ಮ ಬ್ಯಾಂಡ್ ಸೆಟ್ಟನ್ನು ಕರೆಸಿದ್ರು. ಆ ಬ್ಯಾಂಡ್ ಸೆಟ್ ಒಂದು ಟಮಟೆ ಹೊಡೆದ್ರು ತಗೊಳ್ಳಿ, ನಮ್ಮ ಸ್ಟೂಡೆಂಟ್ಸ್ಗಳು ಕುಣಿಯೋಕ್ಕೆ ಹೇಳಬೇಕಾ ಫುಲ್ಲು ರೆಡಿಯಾಗಿ ಹೋದರು. ಸೊ ಅದಾದಮೇಲೆ ಊಟ ಎಲ್ಲ ಕೊಟ್ಕೊಂಡು, ಊಟ ಎಲ್ಲ ಮುಗಿದ್ಮೇಲೆ ಅದೇ ರೀತಿ ಪವರ್ ಬ್ಲಾಸ್ಟರ್ ಕೂಡ ಬಂದಿತ್ತು. ಪವರ್ ಬ್ಲಾಸ್ಟರ್ನಲ್ಲೂ ಕೂಡ ತುಂಬ ಎಕ್ಸ್ಪೀರಿಯೆನ್ಸ್ನ ಮಾಡ್ಕೊಂಡು ತುಂಬ ಎಂಜಾಯ್ ಮಾಡಿದ್ವಿ. ನಮ್ಮ ಫ್ಯಾಕಲ್ಟಿಗಳೆಲ್ಲ ಕೂಡ ನಾವಲ್ಲೇ ಇದ್ವಿ. ಸೊ ನಾವು ಕೂಡ ಎಂಜಾಯ್ ಮಾಡಿದ್ವಿ ಈ ಪ್ರೋಗ್ರಾಮ್ನ. ಯಾವಾಗಲೂ ಕೂಡ ಕ್ಲಾಸ್ನಲ್ಲಿ ಕೂತು ಪಾಠ ಅದು ಇದು ಅಂತ ಹೇಳಿ ಕೂತಿದ್ದ ಮಕ್ಕಳಿಗೆ ಗಣಪತಿ ಹಬ್ಬ ಏನೋ ಒಂದು ಎಂಜಾಯ್ಮೆಂಟ್ನ ಕೊಟ್ಟಿದ್ದು ಕೂಡ ನಿಜ. ಸೊ ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಪ್ರತಿಯೊಬ್ಬರು ಕೂಡ ಎಲ್ಲ ಸ್ಟೂಡೆಂಟ್ಸ್ಗಳು ಡ್ಯಾನ್ಸ್ ಮಾಡೋದ್ರ ಮುಖಾಂತರ ತುಂಬಾ ಎಂಜಾಯ್ ಮಾಡಿದ್ರು. ಫ್ಯಾಕಲ್ಟಿ ಮೆಂಬರ್ಸು ಕೂಡ ಒಂದೆರಡು ಸ್ಟೆಪ್ನ ಹಾಕಿದ್ವಿ ನಾವು ಕೂಡ ಇಲ್ಲಿ. ಸೊ ಅದೇ ರೀತಿ ಗಣಪತಿಯನ್ನು ಕರ್ಕೊಂಡು ಬಂದರು. ನೆಕ್ಸ್ಟು ಗಣಪತಿಯಲ್ಲಿ ಮೇಲೆ ಫೈನಲ್ ಪೂಜಾ ವಿಧಿವಿಧಾನಗಳನ್ನೆಲ್ಲವನ್ನು ಮುಗಿಸಿ ಗಣಪತಿಯನ್ನು ಕಾಲೇಜ್ ಕ್ಯಾಂಪಸ್ಗೆ ಕರ್ಕೊಂಡು ಬಂದರು. ಕಾಲೇಜ್ ಕ್ಯಾಂಪಸ್ಗೆ ಕರ್ಕೊಂಬರ್ಬೇಕಾದ್ರೆ ಫುಲ್ಲು ಅಣ್ಣಮ್ಮನ ಹೆಂಗೆ ಉತ್ಸವ ಮಾಡ್ಕೊಂಡು ಬರ್ತಾರೆ, ಸೊ ಆ ರೀತಿ ಉತ್ಸವನ ಮಾಡಿಕೊಂಡು ಬಿಲ್ಡಿಂಗಿಂದ ಕರ್ಕೊಬಂದರು. ಅದ್ರ ನಡುವೆ ನಮ್ಮ ಸ್ಟೂಡೆಂಟ್ ಕೇಳಬೇಕಾ ಬ್ಯಾಂಡ್ ಸೆಟ್ ಅಂತ ಅಂದರೆ, ಬ್ಯಾಂಡ್ ಸೆಟ್ ಅಂದರೆ ಅದೇ ಜುಮ್ ಜಲ್ ಜಲ್ ಅನ್ನತ್ತೆ ಅಲ್ವಾ. ಸೊ ಹಂಗಾಗಿ ಫುಲ್ಲು ಕುಣಿತ, ಅಣ್ಣಮ್ಮನ ಡ್ಯಾನ್ಸು, ಹಾಗೆ ಎಲ್ಲ ಡ್ಯಾನ್ಸ್ಗಳು ಬಂತು. ಮತ್ತು ನಮ್ಮ ಫ್ಯಾಕಲ್ಟಿ ಎಲ್ಲ ಸೇರಿ ಗುಜರಾತ್ನಲ್ಲಿ ವೈರಲ್ ಆದಂಥ ಡ್ಯಾನ್ಸು ಕೂಡ ಈ ಸಂದರ್ಭದಲ್ಲಿ ಮಾಡಿದರು. ಸೊ ಗಣಪತಿನ ಫೈನಲ್ ಆಗಿ ಎಲ್ಲ ಪೂಜೆ ವಿಧಿವಿಧಾನಗಳನ್ನ ಮುಗಿಸಿ ಟ್ರ್ಯಾಕ್ಟ್ರಿಗೆ ಇಡಲಿಕ್ಕೆ ಕರ್ಕೊಂಡು ಬಂದರು. ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಫುಲ್ ಅಣ್ಣಮ್ಮನ ಹೆಂಗೆ ಕುರಿಸ್ತಾರೆ ಅಂತ ನೀವು ನೋಡಿದ್ದೀರ ಅಲ್ವಾ, ಆ ಲೆವೆಲ್ಗೆ ಕುಣಿಸ್ಕೊಂಡು ಬ್ಯಾಂಡ್ ಸೆಟ್ ಮುಖಾಂತರ ದೇವ್ರನ್ನ ಕರ್ಕೊಂಡು ಬಂದರು. ಗಣಪತಿ ಈ ಬಾರಿ ನಮ್ಮ ಕಾಲೇಜ್ನಲ್ಲಿ ಇಟ್ಟಿದ್ದಂಥ ಗಣಪತಿ ಬಂದು ಕೊಳನ್ನ ಹಿಡ್ದಿದ್ದಂಥ ಕೃಷ್ಣನ ಒಂದು ಸ್ಟೈಲ್ನಲ್ಲಿ ಸ್ಟ್ಯಾಚ್ಯೂನ ತರಿಸಿದ್ರು. ಸೊ ಫುಲ್ ಎಂಜಾಯ್ಮೆಂಟ್ನ ಮಾಡಿಕೊಂಡು ಗಣಪತಿನೂ ಕೂಡ ಹುಡುಗರು ಡ್ಯಾನ್ಸ್ ನೋಡಿ ಗಣಪತಿನೂ ಕೂಡ ಒಂದು 3 ಸ್ಟೆಪ್ ಹಾಕಿಬಿಟ್ಟು ಅಲ್ಲಿ ಡೈರೆಕ್ಟು ಟ್ರ್ಯಾಕ್ಟ್ರಿಗೆ ಬಂದ್ಬಿಟ್ಟ ನಮ್ಮ ಗಣಪ. ಸೊ ಓವರಾಲ್ ಆಗಿ ಎಲ್ಲವೂ ಕೂಡ ಆ ಕ್ಯಾಂಪಸ್ನಲ್ಲಿ ಎಂಜಾಯ್ಮೆಂಟ್ನ ಮಾಡಿಕೊಂಡ್ರು. ಅದಾದಮೇಲೆ ಗಣಪತಿಯನ್ನು ಕರ್ಕೊಂಡು ಬಂದು ಟ್ರ್ಯಾಕ್ಟ್ರ್ನಲ್ಲಿ ಇಡಲಿಕ್ಕೆ ರೆಡಿ ಮಾಡಿಕೊಂಡ್ರು. ಟ್ರ್ಯಾಕ್ಟ್ರು ಕೂಡ ನಮ್ಮದೇ ಸ್ಟೂಡೆಂಟು ತೊಗೊಂಬಂದಿದ್ರು. ಜೊತೆಗೆ ನಮ್ಮ ಸ್ಟೂಡೆಂಟೇ ಅದಕ್ಕೆ ಎಲ್ಲ ರೀತಿಯಾದಂಥ ಒಂದು ಡೆಕೋರೇಷನ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಕೂಡ ಮಾಡಿದರು. ಅದರಲ್ಲಿ ಫ್ಯಾಕಲ್ಟಿ ಮೆಂಬರ್ಸು ಕೂಡ ಒಂದು 3 ಸ್ಟೆಪ್ ನಾನು ಹಾಗೆ ಹೇಳಿದ್ನಲ್ಲ ಗುಜರಾತ್ ಸ್ಟೈಲ್ದು ಒಂದು ಟ್ರೋಲ್ ಆಗಿತ್ತಲ್ಲ, ಅದನ್ನು ಡ್ಯಾನ್ಸ್ ಮಾಡಿದರು. ಫೈನಲ್ ಆಗಿ ನಮ್ಮ ಗಣಪ ರೆಡಿಯಾದ ಮೆರವಣಿಗೆಗೆ. ಸೊ ಮೆರವಣಿಗೆಗೆ ಬಂದಂಥ ಸಂದರ್ಭದಲ್ಲಿ ಗಣಪತಿಗೆ ಫುಲ್ ಎಲ್ಲ ಅಲಂಕಾರ ಮಾಡಿ ಹೂವೆಲ್ಲ ಹಾಕಿ ರೆಡಿ ಆಯಿತು. ಅದೇ ರೀತಿ ಗಣಪತಿ ಹೊರಡೋಕ್ಕಿಂತ ಮುಂಚೆ ಗೊತ್ತಲ್ಲ, ಒಂದು ಪಟಾಕಿ ಹಚ್ಚಬೇಕಲ್ಲ. ಸೊ ಅದೇ ರೀತಿ ನಮ್ಮ ಸ್ಟೂಡೆಂಟು ಕೂಡ ಒಂದು ಪಟಾಕಿನ ಹಚ್ಚಿ ಗಣಪ ತಗೋ ಹೊಗೆನ ಅಂತೇಳಿ ಗಣಪತಿಗೆ ಹೊಗೆನ ಕುಡಿಸ್ಬಿಟ್ಟು, ಸೊ ಇನ್ನೇನು ಶುರು ಆಯ್ತಲ್ಲ ಬ್ಯಾಂಡ್ ಸೆಟ್, ಫುಲ್ ಬ್ಯಾಂಡ್ ಸೆಟ್ ಹವಾದಲ್ಲಿ ಜಾಮ್ ಜೂಮ್ ಅಂತ ಹೇಳಿ ಕುಣಿಲಿಕ್ಕೆ ಸ್ಟಾರ್ಟ್ ಮಾಡಿದರು.
ಇಡೀ ಎಲ್ಲ ಏರಿಯಾದಲ್ಲೂ ಎಲ್ಲಿ ಈ ರೀತಿ ಸೌಂಡ್ ಬರ್ತಿದೆ ಎಲ್ಲಿ ಈ ರೀತಿ ಸೌಂಡ್ ಬರ್ತಿದೆ ಅಂತ ಹೇಳಿ ಹೋಗೋರು ಬರೋರೆಲ್ಲ 10 ನಿಮಿಷ ನಿಂತ್ಕೊಂಡು ಕುಂತ್ಕೊಂಡು ನೋಡಿದರು. ಅದೇ ರೀತಿ ನಮ್ಮ ಪಿ ಯು ಬ್ಲಾಕ್ ಹತ್ರನೂ ಕೂಡ ಇದ್ದಂತಹ ಸಣ್ಣ ಮೂರ್ತಿಯನ್ನು ಕೂಡ ನಾವಲ್ಲಿ ಗಾಡಿ ಮೇಲೆ ಇಟ್ಕೊಂಡು ನೆಕ್ಸ್ಟು ಕುಂತ್ಕೊಂಡು ನೆಕ್ಸ್ಟು ನಾವು ಬಂದಿದ್ದಂಥ ಸ್ಥಳ ಯಾವುದು ಅಂತ ಅಂದರೆ ಅದು ಜವನಹಳ್ಳಿ ಮಠದ ಬಳಿ ಇರುವಂಥ ಒಂದು ಕೆರೆ. ಸೊ ಈಗ ನಾನೇನು ತೋರಿಸ್ತಿದ್ದೀನಿ ಇದೇ ಕೆರೆಯಲ್ಲಿ ಈ ಒಂದು ಗಣಪತಿಯನ್ನು ವಿಸರ್ಜನೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದು ಮತ್ತು ಪರ್ಮಿಷನ್ನು ಕೂಡ ತೊಗೊಂಡಿದ್ವಿ. ಸೊ ಹಾಗಾಗಿ ಆ ಕೆರೆಗೆ ಬಂದು ಗಣಪತಿಯನ್ನು ವಿಸರ್ಜನೆ ಮಾಡಲಿಕ್ಕೆ ನಮ್ಮೆಲ್ಲ ಸ್ಟೂಡೆಂಟು ಕುಣ್ಕೊಂಡು, ನಾನು ಆಗಲೇ ಹೇಳಿದ್ನಲ್ಲ ಅಣ್ಣಮ್ಮನ ಉತ್ಸವ ಹೆಂಗೆ ಮಾಡ್ತಾರೆ ಆ ರೇಂಜ್ಗೆ ಗಣಪತಿನ ಕೂರಿಸ್ಕೊಂಡು ಗಣಪತಿಗೆ ಬೇಜಾರಾಗೋಯ್ತು. ಅಣ್ಣ ನನ್ನ ಬಿಟ್ಬಿಡ್ರು ಅಣ್ಣ ಎಷ್ಟು ಬೇಗ ಬಿಡ್ತಿರೋ ಅಂತ ಗಣಪತಿಗೂ ಬೇಜಾರಾಗೋ ಲೆವೆಲ್ಗೆ ಕುಣಿಸ್ಬಿಟ್ಟು ಫೈನಲ್ ಆಗಿ ನಮ್ಮ ಗಣೇಶನ ಈ ವರ್ಷದ 2025 ಗಣೇಶನ ಜವೇನಹಳ್ಳಿ ಮಠದ ಕೆರೆಯಲ್ಲಿ ಫೈನಲ್ ಆಗಿ ತೊಗೊಬಂದು ಮುಳುಗ್ಸಕ್ಕೆ ರೆಡಿ ಆಯಿತು. ಸೊ ಅಣ್ಣ ನನ್ನನ್ನು ಬಿಟ್ಬಿಡೋಣ ಅಂದ್ರೂ ಬಿಡ್ದಂಗೆ ತೂಗಿಸಿ ಕುಣಿಸಿ ಫೈನಲ್ ಆಗಿ ಕರ್ಕೊಬಂದು ನಮ್ಮ ಗಣೇಶನ ಜವೇನಹಳ್ಳಿ ಮಠದಲ್ಲಿ ಮುಳುಗ್ಸಿದ್ರು. ಆ ಮುಳುಗ್ಸೋ ಸಂದರ್ಭದಲ್ಲಿ ಗಣೇಶ ನೆಕ್ಸ್ಟ್ ಇಯರ್ ಯಾವಾಗ ಬರ್ತೀಯಪ್ಪ ಅನ್ನುವಂಥ ಒಂದು ಆ ಎಂಜಾಯ್ಮೆಂಟು ಕೂಡ ಎಲ್ಲ ಸ್ಟೂಡೆಂಟ್ ಮುಖದಲ್ಲಿ ನಾವು ನೋಡಿದ್ವಿ. ಪಾಠ, ಆ್ಯಕ್ಟಿವಿಟೀಸು ಎಲ್ಲದ್ರ ಜೊತೆಗೆ ಈ ರೀತಿಯಾದಂಥ ಒಂದು ಕೆಲವೊಂದು ಕಾರ್ಯಕ್ರಮಗಳನ್ನ ಇಟ್ಕೊಳ್ಳೋದ್ರಿಂದ ಆ ಮೈಂಡ್ಸೆಟ್ಟು ಕೂಡ ಚೆನ್ನಾಗಿರುತ್ತೆ. ಒಂದು ಕಲಿಬೇಕು ಅನ್ನುವಂಥ ಆಸಕ್ತಿನೂ ಕೂಡ ಬರುತ್ತೆ. ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ ಜೊತೆಗೆ ಈ ಎಲ್ಲ ಆ್ಯಕ್ಟಿವಿಟೀಸ್ಗಳು ವಿದ್ಯಾರ್ಥಿಗಳಿಗೆ ಒಂದು ಮನೋರಂಜನವಾಗಿ ಆಧ್ಯಾತ್ಮಿಕವಾಗಿ ಒಂದು ಒಳ್ಳೆಯ ಸ್ಥೈರ್ಯವನ್ನು ಕೊಡುವಂಥದ್ದು ಕೂಡ ಆಗಿರುತ್ತೆ. ಫೈನಲ್ ಆಗಿ 2025 ನಮ್ಮ ಕಾಲೇಜಿನ ಗಣಪ ಕೊಳಲು ಗಣಪನನ್ನು ಫೈನಲ್ ಆಗಿ ನೀರಿಗೆ ಮುಳುಗಿಸಿ ಗೋವಿಂದ ಅಂತೇಳಿ ಗಣಪ ಅಂತೇಳಿ ಕಳಿಸ್ಕೊಟ್ರು ಸ್ನೇಹಿತರೆ. ಇದಿಷ್ಟು ಇವತ್ತಿನ ಒಂದು ಕಾರ್ಯಚಟುವಟಿಕೆ ಆಗಿತ್ತು. ಮತ್ತೊಮ್ಮೆ ಭೇಟಿ ಆಗ್ತೀನಿ ನನ್ನ ಮುಂದಿನ ವ್ಲಾಗ್ನೊಂದಿಗೆ. ಅಲ್ಲಿವರೆಗೂ ಗಣಪನ ಆಶೀರ್ವಾದ ನಿಮ್ಮ ಮೇಲಿರಲಿ. ಎಲ್ಲರಿಗೂ ಆ ಗಣಪ ಸರ್ವ ಕಾರ್ಯಗಳಲ್ಲೂ ಯಶಸ್ವಿಯನ್ನು ಕೊಟ್ಟು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಕೇಳ್ಕೊಳ್ತೀನಿ. ಬರೋಣ ಮತ್ತೆ ಬಾಯ್.